ಈಗ ಪ್ರಮೋಷನ್ ಕೆಲಸಗಳಂತೂ ಭರ್ಜರಿಯಾಗಿ ನಡೀತಾ ಇದೆ. ಸೊ ನೀವು ಟೀಸರ್ ಲಾಂಚ್ ಅಲ್ಲೂ ಕೂಡ ಹೇಳಿದ್ರಿ ನಾನು ಅಣ್ಣ ಅವರ ಅಭಿಮಾನಿ ಅಂತ ಹೇಳ್ಬಿಟ್ಟು. ಅಣ್ಣ ಅವರ ಪುಣ್ಯಭೂಮಿ ಹತ್ರದಿಂದನೇ ಪ್ರಮೋಷನ್ ಕೆಲಸಗಳನ್ನ ಶುರು ಮಾಡಿದ್ರ. ಸೊ ಆ ಒಂದು ಪುಣ್ಯಭೂಮಿಯಿಂದ ಪ್ರಮೋಷನ್ ಅನ್ನ ಶುರು ಮಾಡಿದ್ರಿಂದ ಕನ್ನಡ ಚಿತ್ರರಂಗದಲ್ಲಿ ಮತ್ತೋರ್ವ ಪಾರ್ವತಮ್ಮ ಬರ್ತಿದ್ದಾರೆ ಅಂತ ಟಾಕ್ ನಡೀತಿದೆ. ಅಂದ್ರೆ ಪಾರ್ವತಮ್ಮ ಅವರು ಸಾಕಷ್ಟು ಕಲಾವಿದರಿಗೆ ಆಗಿರ್ಬೋದು ನಾಯಕಿಯರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ಅದೇ ಅವರ ಹಾದಿಯಲ್ಲೇ ಸಾಕ್ತಾ ಇದ್ದೀರಾ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಅಂತ? ಅಷ್ಟು ದೊಡ್ಡ ಹೆಸರು ನಮಗೆ ಕೊಡ್ತಾರೆ ಅಂದ್ರೆ ನಾವು ಪುಣ್ಯವಂತರು. ಬಟ್ ಅಷ್ಟು ಇನ್ನೂ ಯೋಗ್ಯತೆ ಬೆಳೆಸ್ಕೊಂಡಿಲ್ಲ. ಮುಂದಕ್ಕೆ ಅವ್ರ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡಿದಾಗ ಅವರ ಹೆಸರು ನಾವು ತಗೋಬಹುದು. ಬಟ್ ಅದು ತುಂಬಾ ಖುಷಿಯಾದ ವಿಷಯ. ಬಟ್ ಅವ್ರಿಗೆ ಹೋಲಿಸ್ಕೊಳ್ಳೋಷ್ಟು ಕೆಲಸ ಇನ್ನೂ ಮಾಡಿಲ್ಲ. ಬಟ್ ಅವ್ರ ಹೆಸರಲ್ಲಿ ನಮ್ಮನ್ನು ಹೋಲಿಸ್ತಾರೆ ಅಂದ್ರೆ ಅದು ಖುಷಿ ಪಡ್ಬೇಕು. ಏನಪ್ಪಾ ನಾವು ಅಷ್ಟು ಕೆಲಸ ಮಾಡಿದೀವ ಅಂತ. ಅವ್ರು ಲೆಜೆಂಡ್. ಅವರು 90 ಸಿನಿಮಾ ಕೊಟ್ಟೋಗಿ ಎಷ್ಟು 88-90 ಸಿನಿಮಾ ಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಊಟ ಹಾಕಿದ್ದಾರೆ. ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಮಕ್ಕಳು ಕೊಟ್ಟಿದ್ದಾರೆ. 3 ಚಿನ್ನದಂತ ಮುತ್ತು ಕೊಟ್ಟೋಗಿದ್ದಾರೆ. ಆಮೇಲೆ ಅಣ್ಣವ್ರನ್ನ ಕೊಟ್ಟಿದ್ದಾರೆ. ಏನ್ ಸಾಧಾರಣ ಅಲ್ಲ ರೀ. ಒಂದ್ ಅಣ್ಣವ್ರನ್ನ ಪ್ರೊಟೆಕ್ಟ್ ಮಾಡೋದು, ಒಂದ್ ಯಶನ್ ಪ್ರೊಟೆಕ್ಟ್ ಮಾಡಕ್ ಬಿಡ್ತಾ ಇಲ್ಲ ನೀವೆಲ್ಲ. ಇನ್ನು ಅವ್ರೇನ್ ಪ್ರೊಟೆಕ್ಟ್ ಮಾಡಿರ್ಬೇಕು. ಕಷ್ಟಪಟ್ಟಿದ್ದಾರೆ ಅಮ್ಮವರು. ಅವ್ರ ಆಶೀರ್ವಾದ ನಮ್ಗಿರ್ಲಿ. ಅಮ್ಮವ್ರದ್ದು ಕೇಳಕ್ಕೆ ಹೋಗಿದ್ವಿ ದೇವಸ್ಥಾನ ಇದ್ದಂಗೆ. ಪುನೀತ್ ನನ್ಗೆ ತುಂಬಾ ಇಷ್ಟ. ಬಟ್ ಏನಂದ್ರೆ ಪುನೀತ್ನ ನಂಗೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ತುಂಬಾ ಬೇಜಾರಾಯ್ತು. ಯಾಕೆ ಅಂದ್ರೆ ಆ ವಯಸ್ಸಿಗೆ ಆ ಸಮಾಧಿ ಹತ್ರ ಮಲಗಿರೋದ್ ನೋಡಿದ್ರೆ ಅದು ತುಂಬಾ ಎಂತವ್ರಿಗೆ ದುಃಖ ಬರೋ ವಿಷಯ. ಆದ್ರೆ ಅದು ಅವನ ಏಜಿಗೆ ವಯಸ್ಸಾದ್ರ ಅಂಬರೀಷ್ ಅಣ್ಣನ್ ನೋಡಿದ್ವಿ, ಆಶೀರ್ವಾದ ತಗೊಂಡ್ವಿ, ಅವರೆಲ್ಲ ಬಾಳಿ ಬದುಕಿ ಸತ್ತಿರೋರು. ಆದ್ರೆ ಇವನು ಚಿಕ್ಕ ವಯಸ್ಸಿಗೆ ಈ ವಯಸ್ಸಿಗೆ ಬಂದ್ ಮಲ್ಕೊಂಡಿದ್ಯಲ್ಲಪ್ಪ ನೀನು ಅನ್ನೋ ಒಂದು ದುಃಖ ನಮಗ್ ಕಾಡ್ತು. ಬಟ್ ನಮ್ ಕೈಲಿ ಏನು ಇಲ್ಲ. ಬಟ್ ಅವ್ನು ಬದುಕಿದ್ದು ಸತ್ತ ಇದ್ದಾನೆ ಅಂತ ಯಾರು ಹೇಳಲ್ಲ. ಅವನು ಬದುಕಿದ್ ಕೆಲಸ ಮಾಡ್ತಿದ್ದಾನೆ. ಅಷ್ಟು ಜನ ಕೊಂಡಾಡ್ತಾರೆ. ಆ ಆಶೀರ್ವಾದ ಅವ್ರ ತಾಯಿ ತಂದೆದು, ಅವ್ರ ಪೂರ್ವಜರು, ಅವ್ರ ತಾತ ಪುಣ್ಯ ಮಾಡಿದ್ರು. ಎರಳಿ ರಾಜ್ಕುಮಾರ್ ಅವ್ರ ತಂದೆ ಪುಣ್ಯ ಇರ್ಬೋದು. ಅದು ಈ ಮೊಮ್ಮಕ್ಳನ್ನ ಕಾಪಾಡುತ್ತೆ ಅಂತಾರೆ ನೋಡಿ, ಅದು ಬಂದಿದೆ. ಅದಕ್ಕೆ ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ. ನಮ್ಮ ಮೊಮ್ಮಕ್ಳಿಗೆ ದೇವ್ರ ಒಂಚೂರು ಕಾಪಾಡ್ಲಿ. ಯಾವತ್ತು ಮಕ್ಕಳು ಮೊಮ್ಮಕ್ಳಿಗೆ ಕಾಪಾಡುತ್ತಂತೆ ನಾವು ಮಾಡಿರೋ ಪುಣ್ಯ. ಗೊತ್ತಾಯ್ತಾ? ನಾವು ಮಾಡಿದ್ದು ಕರ್ಮ ಪುಣ್ಯ ಎರಡೂ ನಮ್ಮ ಮಕ್ಳು ಮೊಮ್ಮಕ್ಳಿಗೆ ಇಟ್ಟಿರ್ತಾನಂತೆ. ಇವತ್ತು ನಿಮ್ ಕಣ್ ಮುಂದೆ ನನ್ನ ಮಕ್ಳು ಚೆನ್ನಾಗಿದ್ದಾರೆ, ನನ್ನ ಮೊಮ್ಮಕ್ಳು ಚೆನ್ನಾಗಿರ್ಲಿ, ಅದೇ ನಮ್ಮ ಆಶಯ ಅಷ್ಟೇ, ಇನ್ನೇನಿಲ್ಲ. ಅಣ್ಣವರು ತಂದೆ ಮಾಡಿರೋದಿದು ಪುಣ್ಯ. ಪುನೀತ್ ಇವತ್ತು ಹಂಗಿದ್ದಾರೆ ಅಂದ್ರೆ ಅಣ್ಣವ್ರ ಅಪ್ಪವ್ರ ಆಶೀರ್ವಾದ ಇರ್ಬೇಕು. ಆದ್ರೆ ದೇವ್ರ ಆಯುಸ್ ಕೊಡ್ಲಿಲ್ಲ ಅವನು. ಅದೊಂದು ಬಹಳ ಎಂತ ಒಂದೊಂದ್ಸರಿ ದೇವ್ರ ಮೇಲೆ ಸಿಟ್ಟು ಬರುತ್ತೆ ನನ್ಗೆ. ಏನಪ್ಪಾ ದೇವ್ರೆ ನೀನ್ ಇದೆಯಾ ಅನ್ಸ್ಬಿಡುತ್ತೆ. ಒಂಥರ ಚಿಕ್ಕ ವಯಸ್ಸು. ಏನ್ ಹೇಳಿ ಇನ್ನೊಂದು 10-15 ಅಟ್ಲೀಸ್ಟ್ ಒಂದು 70 ವರ್ಷ 60 ವರ್ಷಕ್ಕಾರ ಹೋಗಿದ್ರೆ ಅಷ್ಟು ಬೇಜಾರಾಯ್ತಿರ್ಲಿಲ್ಲ. ಆಮೇಲೆ ಅಂತ ಒಂದ್ ಮನುಷ್ಯ ಬೆಳಿಗ್ಗೆ ಓದ್ದೆ ನಾನು ಒಂದು 65 ಲಕ್ಷನ 68 ಲಕ್ಷನ ಚೆಕ್ ಕೊಟ್ರಂತಲ್ಲ. ಆ ಶಿವನ್ ಪಕ್ಕದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರ ತಮಿಳ್ನಾಡಲ್ಲಿ. ಇನ್ ಯಾರ್ದು ಇಟ್ಟಿಲ್ವಂತೆ ದೊಡ್ಡವ್ರದ್ದು. ಅಪ್ಪ ಫೋಟೋ ಪಕ್ಕದಲ್ಲೇ ಐತೆ. ಅಂದ್ರೆ ಲೆಕ್ಕ ಹಾಕಳಿ. ಜನ ತಮಿಳ್ನಾಡಲ್ಲಿ ಹೋಗಿ ಗೊತ್ತಿಲ್ದಂಗೆ ಏನೋ ದೇವಸ್ಥಾನ ನೋಡಕ್ ಹೋದಾಗ ದುಡ್ಡು ಕೊಟ್ಟು ಬಂದಿದ್ದು. ಹಂಗಾಗಿ ನಮ್ಗೆ ಅದ್ ಬಿಟ್ರೆ ಕೆಲವರು ಇಷ್ಟಪಡಲಿಲ್ಲ. ನಾವ್ ಹೋಗಿ ಬಂದಿದ್ದನ್ನ ಅದಕ್ಕೂ ಕೆಲವು ಮಾತಾಡಿದ್ರು. ನಮ್ಗೇನ್ ಬೇಜಾರಿಲ್ಲ. ನಾವೆಲ್ಲರ ಹತ್ರ ಮೆಚ್ಚುಗೆ ಪಡ್ಕೊಳ್ಳೋದೇನ್ ಬೇಡ. ಕೆಲಸ ಮಾಡಿದೀವಿ. ನಮ್ಗೆ ಆತ್ಮಪೂರ್ವಕವಾಗಿ ನಾವು ಹೋಗಿ ನಾವು ಅವ್ರನ್ನ ಬೇಡ್ಕ ಬಂದಿದೀವಿ. ನೀವು ಮಾಡೋ ಜಾಗಕ್ಕೆ ನಾವು ಬರ್ತಾ ಇದೀವಿ, ನಮ್ಮನ್ನು ಆಶೀರ್ವದಿಸಿ ಅಂತ. ನೀವು ಮಾಡಿ ಬಿಟ್ಟೋಗಿರೋ ಕೆಲಸ ನಾವು ಬಂದ್ ಕೈ ಹಾಕ್ತಾ ಇದೀವಿ, ನಮ್ಗೊಂದು ಆಶೀರ್ವಾದ ಕೊಡಿ ಅಂತ ಅಷ್ಟೇ ಹೊರತು ಬೇರೆ ಏನು ಇಲ್ಲ ನಮ್ಗೆ. ಆತರ ನಾನು ಆತರ ಇದ್ ಮಾಡಲ್ಲ. ಜನನ ಅಂದ್ರು ಅಂತ ನಮ್ಗೇನ್ ಬೇಜಾರು ಇಲ್ಲ. ಇರ್ಲಿ. ಅದು ನಮ್ಮ ಒಂದು ನನ್ನ ಆಸೆ. ಅದು ಬೇರೆ ಯಾರು ಅದನ್ನ ಹೇಳಿದ್ದಲ್ಲ, ನಾನೇ ಸ್ವತಃ ಮಾಡಿ. ನೀವು ನಿಮ್ಮಲ್ಲಿ ಒಂದು ಕೊರಗಿದೆ ಅಂತ ಹೇಳಿದ್ರಿ ಆಗ್ಲೇನೆ. ಅಣ್ಣವರ ಬ್ಯಾನರ್ ಅಲ್ಲಿ ಯಶ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ಅವಾಗ ಯಶ್ ಹುಟ್ಟಿರ್ಲಿಲ್ಲ, ಚಿಕ್ಕವನು ತುಂಬಾ ಹುಟ್ಟೇ ಇರ್ಲಿಲ್ಲ ಯಶ್ ಅವರು. ಮಕ್ಕಳ ಜೊತೆ ಪುನೀತ್ ಜೊತೆ ನಾನು ಯಾವಾಗ್ಲೂ ನನ್ಗೊಂದು ಆಸೆ ಇತ್ತು, ಯಶನ್ನು ಪುನೀತ್ನ ಜೊತೆಲಿ ನೋಡ್ಬೇಕು, ಒಂದೇ ಸಿನಿಮಾದಲ್ಲಿ ನೋಡ್ಬೇಕು. ಹೌದು, ನಾನು ತುಂಬಾ ಸರಿ ಯಶ್ ಹತ್ರ ಹೇಳಿದ್ದೆ ಅದನ್ನ. ಮಗ ನೀನ್ ಪುನೀತ್ ಜೊತೆ ಮಾಡ್ತೀಯಾ ಅಂತ. ಆಮೇಲೆ ಇವನಮ್ಮ ಮಾಡ್ತೀನಿ ತಡಿಯಮ್ಮ, ಒಳ್ಳೆ ಕತೆ ಬರ್ಬೇಕು, ಪುನೀತ್ ಜೊತೆ ನಾವ್ ಹಂಗಿಂಗ್ ಮಾಡಕ್ಕಾಗುತ್ತೆ. ಆಮೇಲೆ ಪುನೀತ್ಗೂ ಒಂದ್ಸರಿ ಸಿಕ್ತಾಗ ನೀನು ಯಶ್ ಮಾಡಪ್ಪ ಅಂದಿದ್ಕೆ ಅಮ್ಮ ಖಂಡಿತ ಅಂದಿದ್ರು. ಬಟ್ ಯಶ್ ಅಂದ್ರೆ ಪುನೀತ್ಗೂ ಆತರ ಪುನೀತ್ ಜೊತೆ ಹಂಗಿಂಗ್ ಮಾಡಕ್ಕಾಗುತ್ತೇನಮ್ಮ ಅಂತ ಅಷ್ಟು ಗೌರವ ಅವ್ರಿಗೆ. ಬಟ್ ಅದೊಂದು ಆಸೆ ಪೂರೈಸ್ಕೊಳಕ್ ಆಗ್ಲಿಲ್ಲ. ಈಗ್ಲೂ ಕೂಡ ಹಿಂದಿನ ದಿನ ಅಪ್ಪು ಅವರು ಎಕ್ಸ್ಪೈರ್ಡ್ ಆಗೋ ಹಿಂದಿನ ದಿನ ಶಿವಣ್ಣ ಆಗಿರ್ಬೋದು, ಯಶ್ ಅವ್ರ ಆಗಿರ್ಬೋದು, ಪುನೀತ್ ಅವ್ರ ಆಗಿರ್ಬೋದು ಡ್ಯಾನ್ಸ್ ಆಡಿರುವಂತ ಅದಿದೆ, ಫೋಟೋ ಇದೆ ನಮ್ಮ ಹತ್ರನೂ ಅಷ್ಟೇ, ಎಲ್ಲ ಕಡೆ ಇದೆ. ಬಟ್ ಅದ್ ನೋಡಿ ಮತ್ತೆ ನಮ್ಗೆ ಹೆಂಗಾಗ್ಬೇಕು. ಹಿಂದಿನ ದಿನ ಜೊತೆಲಿದ್ದು ಬೆಳಿಗ್ಗೆಗಿಲ್ಲ. ಅದು ಹೆಂಗ್ ಗೊತ್ತಾ, ನಾನು ಹಾಸನ್ನಲ್ಲಿದ್ದೆ, ಫೋನ್ ಬಂತು ನನಗೆ. ನಮ್ಮ ಮ್ಯಾನೇಜರು ನಮ್ಮ ಹುಡುಗ ಚಕ್ಲಿ ಮಾಡ್ದ, ಅಮ್ಮ ಪುನೀತ್ ಸತ್ತೋದ. ಏನ್ ತಲೆ ಕೆಟ್ಟೈತ ಅಂತ ನನ್ಗೊಂಥರ ಶಾಕ್ ಆಗ್ಬಿಡ್ತು. ಆಮೇಲೆ ನೋಡಿದ್ರೆ ಇನ್ನೇನ್ ಬರುತ್ತಮ್ಮ ರೆಡಿ ಆಗಿರಿ ಅಂತ. ಯಾಕೆಂದ್ರೆ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅದ ಇನ್ನೇನ್ ಹಾಕ್ತಾರೆ ಎಲ್ಲ ಕಡೆ ಪಬ್ಲಿಕ್ ಆಗ್ಬಿಡುತ್ತೆ ಅಂತ. ಇಮಿಡಿಯೇಟ್ ಆಸ್ಪತ್ರೆಯಿಂದಾನೇ ಫೋನ್ ಬಂತು ನಮ್ಗೆ. ಆಮೇಲೆ ನಾವು ಎಲ್ಲ ಬಂದ್ವಿ, ಎಲ್ಲ ಆಯ್ತು. ಅಂದ್ರೆ
ಆ ಒಂದ್ ಶಾಕ್ ತಡ್ಕೊಳಕ್ ನಮ್ಗೆ ಹೆಂಗಾದ್ರೆ ಅವ್ರ ಮನೆಯವ್ರಿಗೆ ಹೆಂಗಾಗಿರ್ಬೇಕು. ಆಮೇಲೆ ಎಲ್ರು ಬಂದು ನಾವ್ ಹೋಗಿ ಈಗ ಅವ್ರ ವಿಷಯ ಮಾತಾಡ್ತಾ ಇರ್ತೀವಲ್ಲ, ಅವ್ರಿಗೆ ಅದೆಷ್ಟು ನೋವು ಕೊಡುತ್ತೆ. ಆದ್ರೆ ನಮ್ಗೆ ಸುಮ್ನೆ ಇರಕ್ಕಾಗಲ್ಲ, ಅವ್ರು ನೋಡಿದಾಗ ನಮ್ಗೆ ಒಳಗಡೆಯಿಂದ ಬಂದ್ಬಿಡುತ್ತೆ ಆತರ. ನೀವ್ ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಟೀಸರ್ ಲಾಂಚ್ ಅಲ್ಲೂ ನಾನು ಕ್ವಶನ್ ಕೇಳಿದ್ದೆ ನಿಮ್ಗೆ, ಅಣ್ಣ ಅವ್ರ ಅಭಿಮಾನಿ ಆಗಿರೋದ್ರಿಂದ ಶಿವಣ್ಣನ ಸಿನಿಮಾ ಮಾಡ್ತೀರಾ ಅಂತ. ನೀವ ಕೇಳಿದ್ದದು, ನಂಗಲ್ಲಿ ಕಾಣಿಸ್ಲಿಲ್ಲ. ಶಿವಣ್ಣವ್ರಿಗೆ ಮಾಡದೇ ಇರ್ತೀವೇನ್ರಿ? ಶಿವಣ್ಣವ್ರು ಯಾರ್ ಡೇಟ್ ಕೇಳಿದ್ರು ಕೊಡುತ್ತೆ, ಅದು ದೇವ್ರು. ಅದು ಯಾರು ಕೇಳಿ ಸಿನಿಮಾ ಮಾಡುತ್ತೆ, ಅದೊಂದು ದೇವ್ರ ಸಮಾನ. ಆದ್ರೆ ನಾನ್ ಸಿನಿಮಾ ಮಾಡಿದೀನಿ ಶಿವಣ್ಣಂಗೆ ಅಂದ್ರೆ ಜನ ಒಪ್ಕೋಬೇಕು. ನನ್ ಸಿನಿಮಾ, ನಮ್ಮ ಯಶ್ಮನೆ ಸಿನಿಮಾ ಅಂದ್ರೆ ಅವ್ರು ನನ್ನ ಅಮ್ಮ ಅಂತಾನೆ ಕರೆಯೋದು, ನನ್ಗೆ ಅವ್ರ ಮಗನೇ. ಬಟ್ ನನ್ನ ಶಿವಣ್ಣ ಅವರು ತರ ಅಲ್ಲ, ಅವರು ಯಾರು ಕೇಳಿ ಅವ್ರ ಸಿನಿಮಾ ಮಾಡ್ತಾರೆ. ಅವ್ರದ್ದೊಂದು ಪಾಲಿಸಿ ಇದೆ. ಅವ್ರ ಸಿನಿಮಾಲ್ ನಾವು ಅವ್ರ ಸಿನಿಮಾಗೆ ಹೋಗ್ತಾ ಇದೀವಿ ಅಂದಾಗ್ಲೇ ನಾವು ಪುಣ್ಯವಂತರು ಅಂತ. ಆದ್ರೆ ಅದಕ್ಕೆ ತಕ್ಕ ಕತೆ ಸಿಕ್ಕಿ ಎಲ್ಲ ಆದಾಗ ಖಂಡಿತ ಅವ್ರ ಆರೋಗ್ಯ ಆಯುಸ್ಸು ದೇವ್ರು ಚೆನ್ನಾಗಿ ಕೊಟ್ಟು ಚೆನ್ನಾಗಿರ್ಲಿ ಅವ್ರು ಇನ್ನೂ ಅಂತ ಕೇಳ್ಕೊತೀನಿ. ಸಿನಿಮಾ ಮುಂದಿನ ದಿನಗಳಲ್ಲಿ ಮಾಡೋಣ. ನೀವ್ ಹೇಳಿದಿರಲ್ಲ, ಅದು ನನಗೂ ತುಂಬಾ ಆಸೆ ಇದೆ. ಒಳ್ಳೇದು, ಅದು ಒಳ್ಳೆ ಪ್ರಶ್ನೆ. ಬಟ್ ನಂಗೆ ಗೊತ್ತಾಗ್ಲಿಲ್ಲ ಇದು ಯಾರು ಕೇಳಿದ್ದು ಅಂತ. ಅಲ್ಲಿ ತುಂಬಾ ಲೈಟ್ ಎಲ್ಲ ಇತ್ತು, ಇವಾಗ ನೀವೇ ಕೇಳಿದ್ದು. ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತೀರ, ಪರವಾಗಿಲ್ಲ, ನೀಟಾಗಿ ಅರ್ಥ ಮಾಡ್ಕೊಂಡ್ರಲ್ಲ, ಸೈಲೆಂಟ್ ಆಗಿ ಕೇಳ್ತೀರ, ಪರವಾಗಿಲ್ಲ. ಆಗ್ಲೇ ಎಲ್ಲ ಒಂದು ರೌಂಡ್ ಕ್ಲಾಸ್ ತಗೊಂಡು ಈಗ ಒಳ್ಳೊಳ್ಳೆ ಕೆಲಸ. ಅದೇ ಹೇಳಿದ್ದು, ನಾನು ಯಾರೋ ಶಿವಣ್ಣನ ಜೊತೆ ಮಾಡ್ತೀರಾ ಅಂದ್ರೆ ಅದ್ರಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ, ಲೈಟ್ ತುಂಬಾ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ವಿಡಿಯೋನ ನೋಡಕ್ ಟೈಮ್ ಸಿಕ್ಕಿಲ್ಲ, ಯಾರ್ಯಾರು ಯಾವ್ಯಾವ ಪ್ರಶ್ನೆ ಕೇಳಿದ್ರು ಅಂತ ವಿಡಿಯೋ ನೋಡ್ರಿ ಗೊತ್ತಾಗ್ತದೆ. ಅಷ್ಟೊಂದು ಟೈಮ್ ಇರಲ್ಲ. ಇನ್ನೊಂದು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರಿ, ಎಲ್ಲಾ ಅಭಿಮಾನಿಗಳಂದ್ರೆ ಸುದೀಪ್ ಅವ್ರ ಫ್ಯಾನ್ಸ್, ದರ್ಶನ್ ಅವ್ರ ಫ್ಯಾನ್ಸ್, ಧ್ರುವ ಅವ್ರ ಫ್ಯಾನ್ಸ್ ಎಲ್ಲಾನು ನನಗ್ ಮೆಸೇಜ್ ಮಾಡ್ತಿದ್ದಾರೆ. ಎಲ್ಲ ಮಾಡ್ತಾರೆ. ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ ಎಲ್ರಿಗೂ ಅಂತ? ಎಲ್ರಿಗೂ ಕೇಳ್ಕೊತೀನ್ರಿ, ಯಶ್ ಮಾತ್ರ ನನ್ ಮಗ ಅಲ್ರಪ್ಪ, ನೀವು ನಮ್ಮ ಮಕ್ಳೇ, ನಮ್ ಡೈರೆಕ್ಟರ್ನು ನೀವು ಬೆಳೆಸಿ, ನಮ್ಮ ಆರ್ಟಿಸ್ಟ್ ಬೆಳೆಸಿ, ನೀವ್ ಹೆಂಗೋ ಯಶ್ ಅಭಿಮಾನಿಗಳು ತಾನೆ, ಒಳ್ಳೆ ಕೆಲಸನೇ ಮಾಡೋದು. ಹಂಗೆ ನಮ್ ಸಿನಿಮಾನ ನೀವು ಯಶ್ಮನೆ ಸಿನಿಮಾ ಅಂತ ಬೆಳೆಸ್ಬೇಡಿ, ಅಟ್ಲೀಸ್ಟ್ ಒಂದು ಹೊಸ ಟೀಮ್ ಅಂತ ಬೆಳೆಸ್ಕೊಡಿ. ಆಮೇಲೆ ಎಲ್ರು ಹೇಳ್ತಾರೆ, ಅಮ್ಮನ ಒಬ್ರು ಮಾತ್ರ ಮೆಸೇಜ್ ಮಾಡಿದ್ರು, ಬಾಸ್ ನೀವು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಅಂತ. ಅವ್ರಿಗೆ ನನಗೆ ಖುಷಿಯಾಗಿರುತ್ತೆ, ಅವ್ರ ಬಾಸನ್ನ ಅಕ್ಸೆಪ್ಟ್ ಯಾಕೆ ಮಾಡ್ಕತಿಲ್ಲ ಅಂತ ಅರ್ಥ ಆಗಿದೆ. ಒಬ್ರು ಅಭಿಮಾನಿ ನೊಂದ್ಕೊಂಡ್ರೆ ನಮ್ಗೆ ಅದ್ರಂತ ಬೇಜಾರು, ಇನ್ ಮನೆ ಮಗನ್ ಇದ್ ನೊಂದ್ಕೊಂಡಂಗೆ ನಮ್ಗೆ. ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ ನನ್ ಮಗನ್. ಅವ್ರಿಗೆ ನಾವೇನ್ ಕೊಟ್ಟಿದೀವಿ. ಟೀಸರ್ ಲಾಂಚ್ ಅಲ್ಲಿ ಪೃಥ್ವಿ ಅವರು ಸಹ ಹೇಳಿದ್ರು, ಅಂಡ್ ನನ್ ಮಗನಷ್ಟೇ ಎತ್ತರಕ್ಕೆ ಬೆಳಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಒಂದು ಟಿವಿ ಶೋ ಅಲ್ಲಿ ಹೇಳಿದ್ರಿ, ಯಾವ್ದೋ ಒಬ್ಬ ಕಂಟೆಸ್ಟೆಂಟ್, ಮಹಾನಟಿ ಕಂಟೆಸ್ಟೆಂಟ್ ಬಂದ್ಬಿಟ್ಟು, ನನ್ನ ಯಶ್ ಅವರ ಫ್ಯಾನ್ ಅಂದಿದ್ದಕ್ಕೆ ಯಶ್ ಅವ್ರು ನಿನ್ನ ಹುಡ್ಕೊಂಡ್ ಬರೋ ತರ ಬೆಳಿ ಅಂತ. ನಾನು ಪ್ರತಿಯೊಬ್ಬರಿಗೂ ಅದೇ ಹುಮ್ಮಸ್ ಕೊಡ್ತೀನಿ. ಯಾರೋ ಒಬ್ರು ಬೆಳೆದ್ರು, ಯಾರೋ ಒಬ್ರು ಆದ್ರು ಅಂತ ಅವ್ರನ್ನ ಯಾಕೆ ಜಪ ಮಾಡ್ತೀರಾ? ಅವ್ರು ಬೆಳೆದಿದ್ದಾರೆ, ಯಾವತ್ತಿದ್ರು ನೀವು ಅವ್ರು ನೋಡಿ, ಬೇಡ ಅಂದ್ರೆ ಆ ಚಾಲೆಂಜ್ ತಗೊಳ್ಳಿ. ಯಶ್ನ ಹುಡ್ಕೊಂಬರಂಗ್ ಬೆಳಿ. ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಇವ್ರೆ ಯಾರು ಏನ್ ಬೇಕಾದ್ರೂ ಹೋಗ್ಬೋದು. ಇದು ಅವರು ಬೆಳಿಬೇಕು, ಇದು ಕಲೆಗೆ ಇದಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ, ಅವ್ರ ಕೆಪಾಸಿಟಿ. ಹಂಗ ಅಂದಾಗ್ಲೇ ತಾನೇ ಹುಡ್ಗಿಗೆ ಒಂದು ಖುಷಿ ಆಗುತ್ತೆ, ಅವ್ಳಿಗೊಂದು ಹುಮ್ಮಸ್ ಬರುತ್ತೆ. ಅದಕ್ಕೆ ಹೇಳೋದ, ಆ ಒಳ್ಳೆ ಮಾತುಗಳು ಹೇಳ್ಬೇಕು ಅವ್ರಿಗೆ. ನೆಗೆಟಿವ್ ಹೇಳ್ಬಿಟ್ರೆ, ನಿಂಗೆ ಯಶ್ ಸಿಗಲ್ಲ, ನೀನ್ ಎಷ್ಟ್ ನೋಡಕ್ಕಾಗತ್ತಾ, ಅದು ಇದು ಅನ್ನೋದು ಹೆಂಗ್ ಎಷ್ಟು ಸರಿ ಇಲ್ಲ. ನೀನ್ ಎಷ್ಟ್ ನೀನ್ ಹುಡುಕವ್ರಂಗ್ ಬೆಳಿ ಅನ್ನೋದು ಎಷ್ಟು ಕರೆಕ್ಟ್. ಅದೇ ನಾವು ಮಾಡೋ ಪಾಸಿಟಿವ್. ಆನ್ಸರ್ ಕೊಡಿ, ಆನ್ಸರ್ ಕೊಡಿ. ಅಲ್ಲ ರೀ, ಯಾರಿಗೇ ಆಗ್ಲಿ ಬೆಳೀರಿ ಅಂತ ಹುಮ್ಮಸ್ ಕೊಡ್ಬೇಕು. ಇವಾಗ ಆಗುತ್ತಾ ಅನ್ನೋ ಪದ ಇರ್ಲೇಬಾರ್ದು. ಆಗುತ್ತೆ. ನಮ್ ಶಂಕರ್ನಾಗ್ ಅವ್ರು ಗೊತ್ತಿಲ್ವಾ? ಆಗದೆ ಇರೋ ಪದನೇ ಹೇಳ್ಕೊಟ್ಟೋಗಿಲ್ಲ ಅವರು. ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳೋರು ಅಂತ ಎಲ್ಲರಿಗೂ. ವಿಷಯ ಹೇಳ್ತಾ ಇದ್ದ ನಂಗೆ, ಅವ್ನು ತುಂಬಾ ದೊಡ್ಡ ಫ್ಯಾನ್ ಬಿಡಿ ಶಂಕರ್ನಾಗ್ ಅವ್ರದ್ದು. ಅವ್ರು ತೀರೋದಾಗ 4 ವರ್ಷದ ಹುಡುಗ, 4-5 ವರ್ಷ ಇರ್ಬೋದು. ಅಲ್ಲಿ ಪಡವರಳ್ಳಿ ಅಂತ ಒಂದು ಏರಿಯಾದಲ್ಲಿ ರೋಡಲ್ಲಿ ಅವ್ರನ್ನ ಫುಲ್ ರೆಡಿ ಮಾಡಿ ಮೆರವಣಿಗೆ ಮಾಡಿದ್ರು. 30 ಎಷ್ಟು ನಂಗೆ ನೆನಪಿಲ್ಲ. ನಮ್ಮ ಅಮ್ಮನೂ ಇದ್ರು ಅವಾಗ, ನಮ್ಮ ತಾಯಿನೂ ಬಂದಿದ್ರು. ಅವನು 2-3 ದಿನ ಸುಮ್ಮನೆ ಮಲ್ಕೊಳ್ಳೋದು, ಊಟ ಮಾಡೋದು ಬಿಟ್ಬಿಟ್ಟು. ಆ ಪೇನು ಅವ್ರದ್ದು, ಶಂಕರ್ನಾಗ್ ಅವ್ರದ್ದು. ಅಷ್ಟು ದೊಡ್ಡ ಫ್ಯಾನ್ ಅವರು. ಅವ್ರೇನ್ ಹೇಳ್ತಾರೆ ಹೇಳಿ, ಯಾರು ಏನ್ ಬೇಕಾದ್ರೂ ಆಗ್ಬೋದು. ಎಲ್ರು ವೈಟ್ ಹಾಳೆ, ಎಲ್ರಿಗೂ ದೇವ್ರ ಪೆನ್ ಕೊಟ್ಟು ಕಳ್ಸಿರ್ತಾನೆ. ಆ ವೈಟ್ ಹಾಳಲ್ಲಿ ನಿಮ್ ಕೆಪಾಸಿಟಿ ಬರ್ಕೊಳ್ಳಿ ಅಂತ. ಆ ವೈಟ್ ಹಾಳೆ ಪೆನ್ನು ನಿಮ್ಗೂ ಕೊಟ್ಟವನೆ, ನನ್ಗೂ ಕೊಟ್ಟವನೆ. ಆದ್ರೆ ನನ್ ಕೈಲಿ ಆಗುತ್ತಾ ಅಂತ ಯಾರು ಇರ್ಬಾರ್ದು. ಬರ್ಕೊಳ್ಳಿ. ಸೈಕಲ್ ಬೇಕಾ ಬರ್ಕೊಳ್ಳಿ. ಅವ್ರು ಹೇಳಿದ್ದು ಶಂಕರ್ನಾಗ್ ಅವರು, ಫ್ಲೈಟ್ ಬರೀತೀರಾ ಬರ್ಕೊಳ್ಳಿ. ಅವ್ರೆಷ್ಟು ಕರೆಕ್ಟಾಗಿ ಹೇಳೋಗಿದ್ದಾರೆ. ಹಂಗೆ ಬರ್ಕೋಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.